ಇಟ್ಕೊಳ್ಳಿ. ಧ್ಯಾನ ಧ್ಯಾನ ಮಾಡ್ತೀವಲ್ಲ, ನಾವು ಧ್ಯಾನ ಮೆಡಿಟೇಷನ್ ಅಂತ ಹೇಳ್ತೀವಲ್ಲ, ಆ ಮೆಡಿಟೇಷನ್ನಲ್ಲಿ ಎಷ್ಟು ಭೇದ ಇದೆ? 16 ಭೇದ ಇದೆ. ಮೆಡಿಟೇಷನ್ನಲ್ಲಿ ಧ್ಯಾನದಲ್ಲಿ 16 ಭೇದ ಇದೆ. ಮೊದಲು 4 ಭೇದ, ಮುಖ್ಯವಾಗಿ 4 ಭೇದ ಇದೆ. ಆರ್ತಧ್ಯಾನ, ರೌದ್ರ ಧ್ಯಾನ, ಧರ್ಮಧ್ಯಾನ, ಶುಕ್ಲ ಧ್ಯಾನ. ಆರ್ತಧ್ಯಾನ 4 ಇದೆ. ಆರ್ತಧ್ಯಾನ 4, ರೌದ್ರ ಧ್ಯಾನ 4, ಧರ್ಮಧ್ಯಾನ 4, ಶುಕ್ಲ ಧ್ಯಾನ 4. ಹೇಳಿ. ಆರ್ತಧ್ಯಾನ ಧ್ಯಾನ ಅಲ್ಲ, ಧ್ಯಾನ ಧ್ಯಾನ. ಆರ್ತಧ್ಯಾನ 4. ಇಷ್ಟವಿಯೋಗಜ ಗುಣಸ್ಥಾನ 1ರಿಂದ 6. ಅನಿಷ್ಟ ಸಂಯೋಗಜ ಗುಣಸ್ಥಾನ 1ರಿಂದ 6. ಪೀಡಾ ಚಿಂತನ ಗುಣಸ್ಥಾನ 1ರಿಂದ 6. ನಿಧಾನ ಬಂಧ ಗುಣಸ್ಥಾನ 1ರಿಂದ 5. ರೌದ್ರ ಧ್ಯಾನ ಜ್ಞಾನ ಅಲ್ಲ, ಧ್ಯಾನ. ಹಿಂಸಾನಂದ ಪೇಜ್ ನಂಬರ್ 5. ಹಿಂಸಾನಂದ 1ರಿಂದ 5. ವೃಷಾನಂದ 1ರಿಂದ 5. ಚೌರ್ಯಾನಂದ 1ರಿಂದ 5. ಪರಿಗ್ರಹಾನಂದ 1ರಿಂದ 5. ಧರ್ಮಧ್ಯಾನ 4. ಆಜ್ಞಾ ವಿಚಯ ಗುಣಸ್ಥಾನ 3ರಿಂದ 7. ಅಪಾಯ ವಿಚಯ ಗುಣಸ್ಥಾನ 4ರಿಂದ 7. ವಿಪಾಕ ವಿಚಯ ಗುಣಸ್ಥಾನ 5ರಿಂದ 7. ಸಂಸ್ಥಾನ ವಿಚಯ ಗುಣಸ್ಥಾನ 6ರಿಂದ 7. ಶುಕ್ಲ ಧ್ಯಾನ 4. ಪೃಥಕ್ಕತ್ವ ವಿತರ್ಕ ವಿಚಾರ 8ರಿಂದ 11. ಏಕತ್ವ ವಿತರ್ಕ ಅವಿಚಾರ ಗುಣಸ್ಥಾನ 12. ಸೂಕ್ಷ್ಮ ಕ್ರಿಯಾ ಅಪ್ರತಿಪಾತಿ ಗುಣಸ್ಥಾನ 13. ವಿಪರೀತ ಕ್ರಿಯಾ ಅನಿವೃತ್ತಿ ಗುಣಸ್ಥಾನ 14. ಆರ್ತಧ್ಯಾನ 4 ಇದೆ. ಅದು ಇಷ್ಟವಿಯೋಗ. ಇಷ್ಟ ಅಂದರೆ ನಿಮಗೆಲ್ಲ ಯಾವುದು ಇಷ್ಟ? ಒಬ್ಬೊಬ್ರಿಗೆ ಒಂದೊಂದು ವಸ್ತು ಇಷ್ಟ ಇದೆ, ಹಾಗೆ ಇಷ್ಟ ಇದೆ. ಅದು ವಿಯೋಗ ಅಂತಂದರೆ ಬಿಟ್ಟು ಹೋಗೋದು. ನಿಂಗೆ ಇಷ್ಟವಾದ ವಸ್ತು, ನಿನ್ನ ಸೈಕಲ್ ಇತ್ತು, ಮನೆ ಮುಂದೆ ನಿಲ್ಲಿಸಿದ್ದೆ, ಯಾರೋ ತೊಗೊಂಡೋಗ್ಬಿಟ್ರು, ನಿಂಗೆ ಖುಷಿ ಆಗುತ್ತಾ? ಹಾಂ, ಅದು ವಿಯೋಗಜ. ಇಷ್ಟ ವಿಯೋಗಜ. ಆರ್ತಧ್ಯಾನ ಅಂದರೆ ಅಳೋದು. ಅಯ್ಯೋ ನನ್ನ ಕಳೆದೋಯ್ತು, ನಂದಿಲ್ಲ, ನಂಗೆ ಇದು ಮಾಡಲಿಲ್ಲ, ನನಗೆ ಕೊಡಲಿಲ್ಲ ಅಂತ ಅಳ್ತಿರಲ್ಲ, ಅದಕ್ಕೆ ಆರ್ತಧ್ಯಾನ ಅಂತ ಹೇಳ್ತಾರೆ. ದುಃಖ ಪಡೋದಕ್ಕೆ, ಅಳೋದಕ್ಕೆ ಆರ್ತಧ್ಯಾನ ಅಂತ ಹೇಳ್ತಾರೆ. 4 ಇದೆ. ಮೊದಲನೇದು ಇಷ್ಟವಿಯೋಗಜ, ಅಂದರೆ ಇಷ್ಟವಾದಂಥ ವಸ್ತು ನಮ್ಮಿಂದ ದೂರ ಹೋದಾಗ ಅಥವಾ ಕಳೆದು ಹೋದಾಗ ಯಾವ ದುಃಖ ಆಗುತ್ತೆ, ಆ ದುಃಖ ಎಷ್ಟು ಗುಣಸ್ಥಾನದವರೆಗೂ ಇರುತ್ತೆ? ಗುಣಸ್ಥಾನ 1ರಿಂದ 6ನೇ ಗುಣಸ್ಥಾನದವರೆಗೂ. ಅನಿಷ್ಟ ಸಂಯೋಗಜ, ಇಷ್ಟ ಇಲ್ಲ, ಇಷ್ಟ ಇದೆ. ನಿಮಗೆ ಇಷ್ಟವಿಲ್ಲದ ಅಡುಗೆ ಮಾಡಿಬಿಟ್ಯಾರ ಅಮ್ಮ ಇವತ್ತು. ನಿಮ್ಗೆ ಇಡ್ಲಿ ಬೇಡ, ರೊಟ್ಟಿ ಬೇಕು, ಚಪಾತಿ ಬೇಕು, ಇಡ್ಲಿ ಮಾಡಿಬಿಟ್ಯಾರೆ. ಬೆಂಡೆಕಾಯಿ ಇಷ್ಟ ಇಲ್ಲ, ಬೆಂಡೆಕಾಯಿ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಹೆಂಗಿರುತ್ತೆ ಅವತ್ತು? ನಾಷ್ಟನೇ ಬೇಡ, ಹೊಟ್ಟೋಗ್ತೀವಿ ನಾವು ಅಂತೀರಲ್ಲ, ಅದು ಅನಿಷ್ಟ. ಅನಿಷ್ಟ ಅಂದರೆ ಇಷ್ಟ ಇಲ್ಲದಲೇ ಇರೋದು. ಅನಿಷ್ಟ ಅಂದ್ರೇನು? ಇಷ್ಟ ಇಲ್ಲದಲೇ ಇರೋ ಸಂಯೋಗಜ. ಬಂದುಬಿಟ್ಟು ಇಷ್ಟ ಇಲ್ಲದೆ ಇದ್ದವ್ರು ಬಂದುಬಿಟ್ರೆ, ಇಷ್ಟ ಇಲ್ಲದೆ ಇದ್ದಿದ್ದು ಬಂದುಬಿಟ್ರೆ ಆವಾಗ ಏನಾಗುತ್ತೆ? ಆವಾಗ ಮನಸ್ಸಿಗೆ ಜಿಗುಪ್ಸೆ ಆಗುತ್ತೆ, ಬೇಸರ ಆಗುತ್ತೆ, ಯಾಕಾರು ಬಂದು ಅಂತ ಸಿಟ್ಟು ಬರುತ್ತೆ, ಎಲ್ಲ ಆಗುತ್ತಲ್ಲ. ಅದಕ್ಕೆ ಅದೆಷ್ಟು ಗುಣಸ್ಥಾನ ಇದೆ? ಗುಣಸ್ಥಾನ 1ರಿಂದ 6. ಪೀಡಾ ಚಿಂತನ, ಬಿದ್ದು ಬಿಟ್ರಿ ಅಥವಾ ತಲೆನೋವು ಬಂದಿದೆ, ಜ್ವರ ಬಂದಿದೆ, ಆವಾಗ ಆ ತಲೆನೋವು ಬಂದಾಗ ಖುಷಿ ಆಗುತ್ತೆ,
ಯಾರು ಅಮ್ಮ ಬೇಗ ಬಂದು ಚಹಾ ಮಾಡಿಕೊಟ್ಟಿದ್ರೆ ಒಳ್ಳೇದಿತ್ತು. ನಂಗೆ ಬಾಮ್ ಹಚ್ಚಿರಿ, ಯಾರು ಬಂದು ನಂಗೆ ಬಾಮ್ ಹಚ್ಚಿದ್ರು ಒಳ್ಳೇದಿತ್ತು. ಪೇನ್ ಬಾಮ್ ಅಂತಲೇ ಹೇಳ್ತಾರಲ್ಲ, ಅದ್ರ ಹೆಸರು ಜಂಡು. ಹಾಂ, ಆ ಪೇನ್ ಬಾಮ್ ಅಂತ ಹೇಳ್ತಾರಲ್ಲ, ಆ ಔಷಧಿ ಯಾರು ವಿಕ್ಸ್ ಹಚ್ಚಿದ್ರೆ ಒಳ್ಳೇದಿತ್ತು. ಹಾಗೆಲ್ಲ ಯೋಚನೆ ಬರುತ್ತಾ ಇಲ್ಲ? ನಂಗೆ ತುಂಬ ತಲೆ ನೋಯ್ತಾ ಇದೆ ಅನಿಸುತ್ತಲ್ಲ, ಅದು ಪೀಡ ಅಂದರೆ ನೋವಿನ ಚಿಂತೆ ಮಾಡುವಂಥದ್ದು ಪೀಡಾ ಚಿಂತನ. ಇದು ಕೂಡ ಗುಣಸ್ಥಾನ 1ರಿಂದ 6ರವರೆಗೆ ಇರುತ್ತೆ. ನಿಧಾನ ಬಂಧ ಅಂದರೆ ನಿಧಾನ ಅಂದರೆ ನಾನು ಪೂಜೆ ಮಾಡ್ತಾಯಿದ್ದೀನಿ, ನಾವು ವ್ರತ ಮಾಡ್ತಾಯಿದ್ದೀನಿ, ನಾನು ನಿಯಮ ತೊಗೊಂಡಿದ್ದೀನಿ, ನಾನು ಮುಂದೆ ರಾಜ ಆಗಬೇಕು, ನಾ ಮುಂದೆ ಆ ಥರ ವಿಚಾರ ಮಾಡೋದಿದೆಯಲ್ಲ, ಅಂದರೆ ಮುಂದೇನೋ ಭವಿಷ್ಯದಲ್ಲಿ ಆಗಬೇಕು ಅಂಥೇಳಿ ಅದನ್ನು ನಿಧಾನ ಅಂತ ಹೇಳ್ತಾರೆ. ಈ ನಿಧಾನ ಬಂಧ ಮಾಡೋದ್ರಿಂದನೂ ಇದು ಗುಣಸ್ಥಾನ 1ರಿಂದ 5ರವರೆಗೂ ಇರುತ್ತೆ. ರೌದ್ರ ಧ್ಯಾನ ಅಂದರೆ ಸಿಟ್ಟು. ಏನು ಅಂತ ಬಂದರೆ ಮಾತೆತ್ತಿದ್ರೆ ಹೊಡಿತೀನಿ, ಬಡಿತೀನಿ, ಕೊಲ್ತೀನಿ ಅನ್ನೋವಂಥ ಬುದ್ಧಿ ಇರುತ್ತಲ್ಲ, ಅದು ಆ ರೌದ್ರ ಧ್ಯಾನದಲ್ಲಿ. ಅಂತೆ ಹಿಂಸಾನಂದ, ಯಾರನ್ನೋ ಬೀಳಿಸಿ ಅವನು ಬಿದ್ದು ಅಳ್ತಾ ಇರ್ಬೇಕಾದ್ರೆ ನೋಡಿಬಿಟ್ಟು ನಗೋದು, ಸಂತೋಷ ಪಡೋದು, ಇದು ಹಿಂಸಾನಂದ. ಇನ್ನೊಬ್ಬರಿಗೆ ದುಃಖ ಕೊಟ್ಟು ಇನ್ನೊಬ್ಬರಿಗೆ ಹಿಂಸೆ ಮಾಡಿ ಸಂತೋಷ ಪಡೋದು ಹಿಂಸಾನಂದ. ಅದು ಗುಣಸ್ಥಾನ ಎಲ್ಲಿವರೆಗೆ ಇರುತ್ತೆ? 1ರಿಂದ 5. ವೃಷಾನಂದ, ಸುಳ್ಳು ಹೇಳಿ ನಿಮ್ಮ ಮನೆ ಬಾಗಿಲು ಹಾಕಿತ್ತು, ಮನೆಯಿಂದ ಸ್ಕೂಲಿಂದ ಬಂದ್ರಿ, ನಿಮ್ಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಪಕ್ಕದ ಮನೆಯವ್ರು ನಿಮ್ಮ ಜೊತೆಯಲ್ಲೇ ಒಟ್ಟಿಗೆ ಬಂದಿದ್ರಿ, ನೀವು ಕೇಳಿದ್ರಿ, ಆವಾಗ ಅವ್ರು ಹೇಳಿದೆ ಗೊತ್ತಿದೆ ಎಲ್ಲಿ ಹೋಗಿದ್ದಾರೆ ಅಂತ, ನನಗೇನು ಹೇಳಿ ಹೋಗಿಲ್ಲ ಅಂತೆಲ್ಲ ಹೇಳಿಬಿಟ್ಟು ನೀವು ಬೇಜಾರು ಮಾಡಿಕೊಂಡು ಅಳೋಕ್ಕೆ ಶುರು ಮಾಡಿದಾಗ ಅವ್ರು ನಗೋದು. ಸುಳ್ಳು ಹೇಳಿ ಇದು ಮಾಡ್ತಾರಲ್ಲ, ಅದು ವೃಷ ಅಂದರೆ ಸುಳ್ಳು, ವೃಷಾನಂದ. ಅದು ಗುಣಸ್ಥಾನ 1ರಿಂದ 5. ಚೌರ್ಯಾನಂದ, ಕಳ್ತನ ಮಾಡಿ ಮುಚ್ಚಿಟ್ಟು ಮೋಸ ಮಾಡಿ ಆಮೇಲೆ ಅವ್ನು ನಗ್ತಾನಲ್ಲ ಹಂಗೆ ನಗೋದು, ಅದು 1ರಿಂದ 5. ಎಷ್ಟು ಗುಣಸ್ಥಾನ? 1ರಿಂದ 5. ಪರಿಗ್ರಹಾನಂದ, ಕೂಡಿಸಿಡೋದು. ಒಂದೇ ಥರದ ವಸ್ತು, ಕೆಲವ್ರ ಹತ್ರ ನೋಡಿದಿರಿ ತುಂಬ ಇದಾಗಿರೋರು ಒಂದೇ ರೀತಿ ಕಾರ್, ಎಷ್ಟು ಕಾರ್ ಇಟ್ಕೊಂಡಿರೋ ಒಬ್ಬೊಬ್ರ ಮನೆಯಲ್ಲಿ. ಆ ಸಂಜಯ್ ಗೋದ ಅಂತಿದ್ದಲ್ಲ, ಅವನ ಮನೇಲಿ 108 ಕಾರ್ ಇದೆಯಂತೆ. ಅವನು ಪ್ರತಿ ವರ್ಷ ಒಂದೊಂದು ಹುಡ್ದಬ್ಬದಲ್ಲಿ ಒಂದೊಂದು ಕಾರ್ ತಗೋತಾನೆ. ಸಂಜಯ್ ಗೋದ ಅಂತ ಒಂದು ಪುಸ್ತಕ ಇದೊಬ್ಬ, ಹಾಂ, ಗೋದಾವರಿ ಇದಿದೆಯಲ್ಲ, ಹಾಂ, ಆಯಿತು, ಮತ್ತು ಅದನ್ನು ಬೆಳೆಸಬೇಡಿ, ನಾವು ಪಾಠ ಮಾಡಬೇಕು. ಹಾಗೆ ಪರಿಗ್ರಹ ಕೂಡಿಸಿಡೋದು. ಸುಮ್ಮನೆ ಅದನ್ನ ಕೆಲವು ಅಷ್ಟು ತಂದಿಟ್ಕೊಂಡಿರ್ತಾರೆ, ಬೇಳೆ ಅಕ್ಕಿ ಅದು ಇದೆಯಲ್ಲ, ಅದು ಹುಳ ಬಂದು ನುಸಿ ಬಂದು ಆಗಿರುತ್ತೆ, ಆದರೂ ಅದನ್ನು ಇಟ್ಕೊಂಡಿರ್ತಾರೆ, ಆಚೆಗೂ ಹಾಕಲ್ಲ, ಹಂಗೆ ಇಟ್ಕೊಂಡು ಅದೆಲ್ಲ ಅವ್ರಿಗೇನು ಪರಿಗ್ರಹ. ಹಂಗೆ ಕೂಡಿಸಿಕೊಂಡು ನನ್ನ ಹತ್ರ ಅಷ್ಟಿದೆ, ನನ್ನ ಹತ್ರ ಇಷ್ಟಿದೆ ಅಂತ ಇದು ಮಾಡುವಂಥದ್ದು ಪರಿಗ್ರಹಾನಂದ. ಧರ್ಮಧ್ಯಾನ ಧರ್ಮ ಯಾವುದು? ಎಲ್ರಿಗೂ ಸುಖವನ್ನು ಕೊಡುವಂಥದ್ದು ಧರ್ಮಧ್ಯಾನ ಇದೆ. ಇದು 4 ಇದೆ. ಆಜ್ಞಾ ವಿಷಯ, ಭಗವಂತರು ಏನು ಆಜ್ಞೆಯನ್ನು ಮಾಡಿದರೆ ಏನನ್ನು ಪಾಲಿಸಬೇಕು ಅಂತ ಹೇಳಿದ್ದಾರೆ? ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಇದೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಶ್ರಾವಕರಿಗೆ. ಅದು ಆಜ್ಞೆ ಇದೆ ಭಗವಂತರದ್ದು, ಅದನ್ನು ಹೇಗಿದೆಯೋ ಹಾಗೆ ನಂಬುವಂಥದ್ದು. ಅದು ಗುಣಸ್ಥಾನ ಎಷ್ಟರಿಂದ? 3ರಿಂದ 7 ಇದೆ. ಅಪಾಯ ವಿಷಯ ಅಂದರೆ ಈ ಜನ ಎಲ್ಲರೂ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಈ ಕಷ್ಟ ಹೆಂಗೆ ಹೋಗೋದು ಅಂಥೇಳಿ ಆ ದುಃಖದ ಬಗ್ಗೆ ವಿಚಾರ ಮಾಡುವಂಥದ್ದು, ಸಂಸಾರ ದುಃಖದ ಬಗ್ಗೆ ವಿಚಾರ ಮಾಡೋದು. ಗುಣಸ್ಥಾನ 4ರಿಂದ 7. ವಿಪಾಕ ವಿಷಯ, ಇವರೆಲ್ರಿಗೂ ಹೆಂಗೆ ಒಳ್ಳೆಯದಾಗುತ್ತೆ? ಕಷ್ಟ ಇದೆ ಪಾಪ, ಎಷ್ಟೊಂದು ಕಷ್ಟ ಅಲ್ವಾ ಇವರಿಗೆಲ್ಲ ಅಂತ ಯೋಚನೆ ಮಾಡಿ ವಿಪಾಕ ವಿಷಯ ಆಯಿತು, ಅಪಾಕ ವಿಷಯ ಆಯಿತು. ವಿಪಾಕ ವಿಷಯ ಅಂದರೆ ಆ ಕಷ್ಟ ಹೆಂಗೆ ದೂರ ಆಗುತ್ತೆ, ಅವ್ರಿಗೆ ಹೆಂಗೆ ಸುಖ ಆಗುತ್ತೆ, ಏನು ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡೋದು ವಿಪಾಕ ವಿಷಯ ಇದೆ. ಸಂಸ್ಥಾನ ವಿಷಯ, 3 ಲೋಕದ ಬಗ್ಗೆ ಯೋಚನೆ ಮಾಡಿ. ನಮ್ಮ ಸಿಂಬಲ್ ಇದೆಯಲ್ಲ, ಅದು 3 ಲೋಕ ಇದೆ. ಅದರಲ್ಲಿ ಮಧ್ಯದಲ್ಲಿ ನಾವಿದ್ದೀವಿ, ಮಧ್ಯಲೋಕ, ಕೆಳಗಡೆ ನರಕಲೋಕ ಇದೆ, ಮೇಲೆ ಸ್ವರ್ಗಲೋಕ ಇದೆ, ಅದ್ರ ಮೇಲೆ ಸಿದ್ಧಲೋಕ ಇದೆ, ಇಲ್ಲಿ ಇಂತಿಂಥದ್ದಿದೆ, ಇಲ್ಲಿ ಇಷ್ಟು ಜಿನ ಮಂದಿರಗಳಿದೆ, ಹೀಗೆಲ್ಲ ವಿಚಾರ ಮಾಡುವಂಥದ್ದೇನಿದೆ ಸಂಸ್ಥಾನ ವಿಷಯ ಧರ್ಮಧ್ಯಾನ ಇದೆ. ಇದು ಗುಣಸ್ಥಾನ 6ರಿಂದ 7. ಶುಕ್ಲಧ್ಯಾನ 4 ಇದೆ. ಇದಲ್ವೇ ಪೃಥಕತ್ವ ವಿತರ್ಕ ವಿಚಾರ, ಇದು ನಿಮ್ಗೆ ಹೇಳಿದರೆ ಅರ್ಥ ಆಗಲ್ಲ, ಈಗ ವಯಸ್ಸು ಚಿಕ್ಕದಿದೆ, ಬರೀ ಅಷ್ಟನ್ನು ತಿಳ್ಕೊಳ್ಳಿ. 8ರಿಂದ 11
ಏಕತ್ವ ವಿತರ್ಕ ವಿಚಾರ. ಇದು ಧ್ಯಾನದಲ್ಲಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಒಂದೇ ಪೃಥಕತ್ವ ಅಂದರೆ ಒಂದು ವಿಷಯ. ಇವಾಗ ಪಂಚಪಾಪಗಳ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೆ, ಆ ಪಂಚಪಾಪಗಳನ್ನು ಬಿಟ್ಟು ಅನುವ್ರತಗಳ ಬಗ್ಗೆ ಧ್ಯಾನ ಮಾಡೋಕ್ಕೆ ಹೋಗಿದೆ. ಪೃಥಕತ್ವ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಚಾರ ಮಾಡುವಂಥದ್ದು. ಏನು ಬಿಟ್ಟು ಧರ್ಮದ್ದೇ ವಿಷಯ, ಆದರೆ ಬೇರೆ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಏಕತ್ವ ವಿತರ್ಕ ವಿಚಾರ ಒಂದೇ ವಿಷಯ. ಆ ಭಾರಭಾವನ ಅದನ್ನು ಯೋಚನೆ ಮಾಡಿದ ಅದನ್ನಷ್ಟೇ ಯೋಚನೆ, ಬೇರೆ ಇನ್ನೇನು ಯೋಚನೆ ಮಾಡಿ ಚೇಂಜ್ ಆಗಲ್ಲ, ವಿಷಯ ಚೇಂಜ್ ಆಗಲ್ಲ. ಅದ್ರ ಬಗ್ಗೆನೇ ಗಣಿತ ಮಾಡ್ತಿದ್ಯಾ, ಗಣಿತ ಒಂದೇ ಮಾಡೋದು. ಗಣಿತ ಮಾಡ್ತಾ ಮಾಡ್ತಾ ವಿಜ್ಞಾನಕ್ಕೆ ನೆನಪಿಸ್ಕೊಳ್ಳೋದಿಲ್ಲ. ಅದು ಏಕತ್ವ ಅಂದರೆ ಒಂದೇ ವಿಷಯ ಮಾಡು. ಏಕತ್ವ ಸೂಕ್ಷ್ಮ ಕ್ರಿಯಾ ಪ್ರತಿಪಾತಿ ಅಂದರೆ ಅದರಲ್ಲಿ ಅಷ್ಟು ಸೂಕ್ಷ್ಮವಾಗಿ ಆ ಧರ್ಮದ ಬಗ್ಗೆ ವಿಚಾರವನ್ನು ಮಾಡ್ತಾರೆ. ವಿಪರೀತ ಕ್ರಿಯಾ ನಿವೃತ್ತಿ ಇದು ಆ ಧ್ಯಾನದ ಮತ್ತು ಪ್ಯೂರಿಟಿ ಕಡೆಗೆ ಹೋಗುವಂಥ ಒಂದು ಪ್ರಕ್ರಿಯೆ. ಅದೆಲ್ಲದನ್ನು ಬಿಡಿಸಿ ನಿಮ್ಗೆ ಹೇಳೋಕ್ಕಾಗಲ್ಲ, ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ. ಅದರಿಂದ ಈಗ ಸದ್ಯಕ್ಕೆ ಅಷ್ಟೇ ಹೆಸರಷ್ಟೇ ಕಲ್ತ್ಕೊಡಿ. ಇದು ಗುಣಸ್ಥಾನ 10, ಸೂಕ್ಷ್ಮ ಕ್ರಿಯಾ ಅಪ್ರತಿಪಾತಿ ಗುಣಸ್ಥಾನ 13, ವಿಪರೀತ ಕ್ರಿಯಾ ನಿವೃತ್ತಿ ಗುಣಸ್ಥಾನ 14. ನಿಮಗೆ